ಗುರುವಾರ ನಡೆದ ಒಂದು ಅಚ್ಚರಿಯ ಬೆಳವಣಿಗೆಯಿಂದಾಗಿ ಐಪಿಎಲ್ ಫ್ರಾಂಚೈಸಿ ಸನ್ರೈಸರ್ಸ್ ಹೈದರಾಬಾದ್ ಮಾಲೀಕೆ ಕಾವ್ಯ ಮಾರನ್ ಸಾಮಾಜಿಕ ಮಾಧ್ಯಮದಲ್ಲಿ ಬಳಕೆದಾರರಿಂದ ತೀವ್ರ ಟೀಕೆ ಎದುರಿಸುತ್ತಿದ್ದಾರೆ. ಶುಕ್ರವಾರ ಬೆಳಿಗ್ಗೆಯ ಹೊತ್ತಿಗೆ ಅವರ ಹೆಸರು ಟ್ರೆಂಡಿಂಗ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಹಠಾತ್ ಟೀಕೆಗೆ ಕಾರಣ ಇಂಗ್ಲೆಂಡ್ನ ದಿ 100ನಿಂದ ಬಂದಿದೆ. ಮುಂಬರುವ 2026 ಋತುವಿಗಾಗಿ ದಿ 100ನ ಬಹು ನಿರೀಕ್ಷಿತ ಹರಾಜು ಗುರುವಾರ ನಡೆಯಿತು. ಬಿಡ್ಡಿಂಗ್ ಕಾರ್ಯಕ್ರಮದ ಸಮಯದಲ್ಲಿ ಸ್ವರ್ಣ ಸಹೋದರಿ ತಂಡವಾದ ಸನ್ರೈಸರ್ಸ್ ಲೀಡ್ಸ್ ಅಂತಾರಾಷ್ಟ್ರೀಯ ಸರ್ಕ್ಯೂಟ್ನಲ್ಲಿ ತಮ್ಮ ಛಾಪು ಮೂಡಿಸಿದ ಕೆಲವು ಸಕಾರಾತ್ಮಕ ಯುವ ಪ್ರತಿಭೆಗಳು ಮತ್ತು ಅನುಭವಿಗಳನ್ನು ಸೇರಿಸಿಕೊಂಡಿತು. ನಂತರದ ವಿಭಾಗದಲ್ಲಿ ಅನೇಕ ಭಾರತೀಯ ಬಳಕೆದಾರರನ್ನು ಕೆರಳಿಸಿದ ಹೆಸರು ಇತ್ತು. ಮುಂಬರುವ ಋತುವಿಗಾಗಿ ಪಾಕಿಸ್ತಾನ ಸ್ಪಿನ್ನರ್ ಅಬ್ರಾರ್ ಅಹ್ಮದ್ ಅವರನ್ನು ಸಹಿ ಮಾಡುವುದಾಗಿ ಫ್ರಾಂಚೈಸ್ ಘೋಷಿಸಿತು. ಟ್ರೆಂಟ್ ರಾಕೆಟ್ಸ್ನೊಂದಿಗಿನ ಬಿಡ್ಡಿಂಗ್ ಯುದ್ಧದ ನಂತರ ಅಹ್ಮದ್ ಅವರ ಸೇವೆಗಳನ್ನು ಪಡೆಯಲು ಸನ್ರೈಸರ್ಸ್ ಸುಮಾರು $2.34 ಕೋಟಿ ನೀಡಿತು.